ಒಂದನೇ ಕ್ರಾಸು ಹಾಗೂ ಒಂದನೇ ವಾರ್ಡು. ಇಲ್ಲಿನ ಸ್ಥಳೀಯ ನಾಗರಿಕರು ಹೇಳ್ತಾ ಇದ್ದಾರೆ, ಎಲ್ಲ ಕಡೆ ಶಾಸಕರು ಬಾಕ್ಸ್ ಚರಂಡಿ ಮಾಡ್ತಾಯಿದ್ದಾರೆ, ನಮ್ಮ ಕೇರಿಯಲ್ಲಿ ಮಾಡ್ತಾಯಿಲ್ಲ, ಎಲ್ಲ ನಮ್ಮ ಕೇರಿ ಮಾತ್ರ ಹಿಂದುಳಿದಿದೆಯಾ ಕೇರಿನ ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿನ ಸ್ಥಳೀಯರ ಬೇಡಿಕೆಗಳು, ನಮ್ಮ ಸಾಗರದ ಶಾಸಕರು ಜನಪ್ರಿಯ ಶಾಸಕರು, ಅಭಿವೃದ್ಧಿಯ ಹರಿಕಾರರು ಅಂತ ಅವರೆಲ್ಲ ಹೇಳ್ತಾ ಇದ್ದಾರೆ. ದಯವಿಟ್ಟು ನಮಗೆ ಒಂದು ಬಾಕ್ಸ್ ಚರಂಡಿ ಮಾಡಿಕೊಡಿ, ಇಲ್ಲಿ ಸೊಳ್ಳೆಗಳೆಲ್ಲ ತುಂಬ ಆಗ್ತಾಯಿದ್ದಾವೆ, ಮಳೆಗಾಲದಲ್ಲೆಲ್ಲ ನೀರು ಮೇಲೆ ಹರಿಯುತ್ತೆ ಅಂತಾರೆ. ಹಾಗಾಗಿ ಇಲ್ಲಿನ ಸ್ಥಳೀಯರು ಬಂದು ನಮ್ಮ ಹತ್ರ ಕೇಳಿದಾಗ ದಯವಿಟ್ಟು ನಮಗೆ ಗೋಪಾಲಕೃಷ್ಣ ಬೀಳೂರು ಶಾಸಕರಿಗೆ ಒಂದು ಮಾಹಿತಿ ಹೋಗಲಿ ಅಂತ ತಿಳಿಸ್ತಾ ಇದ್ದಾರೆ. ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ದಯವಿಟ್ಟು ಸ್ಥಳೀಯ ಶಾಸಕರು ಇದ್ರ ಬಗ್ಗೆ ಗಮನ ಹರಿಸ್ತೀರಂತ ನಾನು ನಂಬ್ಕೊಂಡಿರ್ತೀನಿ. ಇಲ್ಲಿನ ಸ್ಥಳೀಯರು ಹೇಳೋದಂದರೆ ನಮಗೆ ಬಾಕ್ಸ್ ಚರಂಡಿ ಬೇಕು, ಹಾಗೆ ಒಂದೆರಡು ಮರ್ಕ್ಯುರಿ ಲೈಟ್ಸ್ ಬೇಕು ಅಂತ ಕೇಳ್ತಾ ಇದ್ದಾರೆ. ದಯವಿಟ್ಟು ನಮ್ಮ ಶಾಸಕರು ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ನಾನು ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಹಾಗೂ ಇಲ್ಲಿನ ಸ್ಥಳೀಯರು ಏನೋ ಹೇಳ್ತಾರಂತೆ, ದಯವಿಟ್ಟು ಹೇಳಿ ಸರ್. ಏನು ಸರ್ ನಿಮ್ಮ ಇಲ್ಲಿ 40 ವರ್ಷ ಆಯಿತು, ಇಲ್ಲಿ ನಾವು ಹುಟ್ಟಿ ಬೆಳೆದು ಒಂದು ದಿನ ಬಾಕ್ಸ್ ಚರಂಡಿ ತನಕ ಆಗಿಲ್ಲ. ಮೇಲ್ಗಡೆ ಏರಿಯಾದಲ್ಲಿ ಎಲ್ಲ ಆಯ್ತು, JP ನಗರ ಫಸ್ಟ್ ವಾರ್ಡ್, ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕಿತ್ತು, ಇಲ್ಲಿ ತನಕ ಏನೂ ಮಾಡಿಲ್ಲ. ಈಗ ಒಂದು 10 ವರ್ಷದಿಂದ ನಾವು ಹೇಳ್ತಾನೆ ಇದ್ವಿ ಬಾಕ್ಸ್ ಚರಂಡಿ ಅಂತ, ಯಾರೂ ಮುಂದೆ ಬರ್ತಾ ಇಲ್ಲ. ನಮ್ಮ ಕೌನ್ಸಿಲರ್ನು ಅಷ್ಟೇ, ಈ ಏರಿಯಾದಲ್ಲಿ ಈಗ 4-5 ಕೌನ್ಸಿಲರ್ ಆಯ್ತು, ಇಲ್ಲಿ ತನಕ ಒಂದು ಬಾಕ್ಸ್ ಚರಂಡಿ ಮಾಡೋಕ್ಕಾಗಿಲ್ಲ ಅವ್ರ ಕಡೆಯಿಂದ. ಈಗ ಏನು ಸರೋಜಮ್ಮರು ಇದ್ದಾರೆ, ಈಗ ನಮ್ಮ ಬಾಕ್ಸ್ ಚರಂಡಿನೇ ಹೀಗೆ ನಮ್ಮ ಒಳಗಡೆ ನಮ್ಮ ಬಾಕ್ಸ್ ಚರಂಡಿ ಆಗ್ಬೇಕು ಆಗಿ. ಆಮೇಲೆ ಒಂದೆರಡು ಸ್ಟ್ರೀಟ್ ಲೈಟ್ ಬೇಕು ನಮ್ಗೆ, ಇಲ್ಲಿ ಮರ್ಕ್ಯುರಿ ಲೈಟ್ ಬೇಕು. ಏರಿಯಾದಲ್ಲಿ ಓಡಾಡೋ ಜನಸಂಖ್ಯೆ ಭಾಳ ಇದೆ. ಅವರು ಯಾವಾಗ ಏನಾಗುತ್ತೆ ಲೈಟ್ ಇಲ್ಲ ಅಂದಾಗ ಯಾರು ಕುಡ್ಕೊಂಡು ಹೋಗೋರು ಹೊಡ್ಕೊಂಡು ಹೋದ್ರು ಏನೂ ಗೊತ್ತಾಗಲ್ಲ. ಹಂಗಾಗಿ ನಮಗೆ ಸ್ಟ್ರೀಟ್ ಲೈಟ್ ಜರುತ್ತಿದೆ. ಆಮೇಲೆ ಬಾಕ್ಸ್ ಚರಂಡಿದು ತುಂಬ ಇದಿದೆ ನಮಗೆ, ಮಳೆಗಾಲದೊಳಗೆ ನಮಗೆ ಬಾಕ್ಸ್ ಚರಂಡಿ ಆಗಬೇಕು. ನಮಸ್ಕಾರ. ನಾವೆಲ್ಲ ಸ್ಥಳೀಯರು ಯಾಕೆ ಸೇರಿದ್ದೀವಿ ಅಂತಂದರೆ, ಭಾಳ ವರ್ಷದಿಂದ ಒಂದು ಬೇಡಿಕೆ ಇದೆ. ಈಗ ರಸ್ತೆ ಆಗಲಿ, ಚರಂಡಿ ಆಗಲಿ, ದಾರಿ ದೀಪಗಳಾಗಲಿ ಸರಿಯಾದ ವ್ಯವಸ್ಥೆ ಇಲ್ಲ. ಏನೇ ಆಗಬೇಕಂದ್ರೂ ಭಾಳ ಕಷ್ಟಪಡ್ತಾ ಇದ್ದೀವಿ, ಯಾರಿಗೆ ಹೇಳಿದರೂ ಕೆಲಸ ಆಗ್ತಾಯಿಲ್ಲ. ಹಾಗಾಗಿ ಆದಷ್ಟು ಬೇಗ ಈಗ ಮಳೆಗಾಲ ಶುರು ಆಗೋದು ಒಳಗೆ ಈ ಚರಂಡಿ ಕೆಲಸ, ಬಾಕ್ಸ್ ಚರಂಡಿ ಮಾಡಿಕೊಡ್ಬೇಕು ಅಂತೇಳಿ ವಿನಂತಿಯನ್ನು ಮಾಡ್ಕೊಳ್ತೀವಿ. ಮತ್ತು ಏನಪ್ಪ ಅಂತಂದರೆ ಸೊಳ್ಳೆಗಳ ಕಾಟ, ರಾತ್ರಿ ಆದ ಕೂಡಲೇ ಹೆಣ್ಮಕ್ಳಿಗೆ ಓಡಾಡೋದು ಕಷ್ಟ, ದಾರಿ ದೀಪಗಳು ಹೋಗಿರ್ತವೆ. ಹಾಗಾಗಿ ಆದಷ್ಟು ಬೇಗ ಈ ನಗರಸಭೆ ಮತ್ತು ಶಾಸಕರು ದೊಡ್ಡ ಮನಸ್ಸು ಮಾಡಿ ನಮಗೆ ಈ ಕೆಲಸವನ್ನು ಮಾಡಿಕೊಡ್ಬೇಕು ಅಂತ ನಾವು ಸ್ಥಳೀಯರು ಎಲ್ಲರೂ ವಿನಂತಿಯನ್ನು ಮಾಡ್ತೀವಿ. ಖಂಡಿತ ಶಾಸಕರು ನಿಮ್ಮ ಈ ಮನವಿನ ಸ್ವೀಕರಿಸಲಿ ಅಂತ ಕೇಳ್ಕೊತೀನಿ. ಮಹಿಳೆಯರ ಹತ್ರ ಒಂದು ಮಾತು ಕೇಳ್ತೀನಿ. ಮೇಡಮ್, ಈಗ ದಿನಂಪ್ರತಿ ಮನೆಯಲ್ಲಿರೋದೇ ನೀವು, ಹಾಗಾಗಿ ನಿಮ್ಗೇನು ಕೊರತೆ ಇದೆ ಅಂತ ಹೇಳಿ ಸರ್. ನಮಗೆ ಏನು ಕೊರತೆ ಅಂದರೆ ನೀರು ಹೊರಗಡೆ ಹೋಗ್ಲಿಕ್ಕೆ ವ್ಯವಸ್ಥೆ ಇಲ್ಲ. ಯಾಕೆಂದರೆ ಈಗ ನಾವೇನೋ ಯಾವುದೇ ನೀರು ಸ್ನಾನ ಮಾಡಿದ ನೀರಾಗಲಿ, ಇಂಗು ಗುಂಡಿ ಮಾಡ್ಬೋದು, ಇಂಗು ಗುಂಡಿ ಮಾಡಿದ್ರೆ ಏನಾಗುತ್ತೆ, ಅದು ಹಿಂಗೆ ಹೋಗಲ್ಲ ನೀರು, ಅಲ್ಲೇ ಸ್ಟಾಕ್ ಆಗುತ್ತೆ. ಅದನ್ನ ತಂದು ನಾವು ಜಂಪ್ ಮಾಡಿ ಮತ್ತೊಂದು ಕಡೆ ಜಂಪ್ ಮಾಡಲೇಬೇಕಾ? ಅಲ್ಲಿಂದ ತೆಗೆದು ಇನ್ನೊಂದು ಕಡೆ ಹಾಕ್ಬೇಕು. ಸೊಳ್ಳೆಗಳು ನೀರು ನಿಲ್ಬಾರ್ದು ಅಂತಾರೆ ನಗರಸಭೆಯವರು. ನೀರು ನಿಲ್ಲೋದೆಲ್ಲಿ? ನಾವು ಸ್ನಾನ ಮಾಡಿದ ನೀರು ಒಂದ್ ಕಡೆ ಶೇಖರಣೆ ಮಾಡಿದಾಗ ಮಾತ್ರ ತಾನೆ. ಅಲ್ಲಿ ನೀರು ಜಂಪ್ ಮಾಡಿ ಎಲ್ಲ ಹೋಗಸನ, ಅದು ಹಿಂದ್ಗಡೆ ಹೋಗೋದಾಗ ಚರಂಡಿ ಇಲ್ಲ ಹೋಗ್ಲಿಕ್ಕೆ. ಅವಾಗ ಅಕ್ಕಪಕ್ಕದವ್ರು ಸೊಳ್ಳೆ ಆಗತ್ತೆ ಅಂತಾರೆ. ಸೊಳ್ಳೆಗಳು ಬರ್ಲಿಕ್ಕೆ ಕಾರಣ ಏನು? ನಾವು ಇರ್ಬೋದು, ಆ ವ್ಯವಸ್ಥೆ ಇಲ್ಲದಕ್ಕೆ ತಾನೆ ಸೊಳ್ಳೆಗಳು ಬರ್ಲಿಕ್ಕೆ ಕಾರಣ. ಅದಕ್ಕೊಂದು ನೀರಿನ ವ್ಯವಸ್ಥೆ ಹೋಗ್ಲಿಕ್ಕೆ ನಮ್ಗೆ ಬಾಕ್ಸ್ ಚರಂಡಿ ಅವಶ್ಯಕತೆ ತುಂಬಾ ಇದೆ. ಖಂಡಿತ ಮೇಡಮ್. ನಿಮ್ಮ ಮನವಿ ಸಲ್ಲಿಸಿದ್ವಿ ಶಾಸಕರಿಗೆ, ಇಲ್ಲಿ ಬಂದಾಗ ನಗರಸಭೆಯವರಿಗೂ ಕರ್ಸಿದ್ವಿ. ಈ ಹೊಸ ಶಾಸಕರಿಗೆ, ಈಗ ನಮ್ಮ ಗೋಪಾಲಕೃಷ್ಣ ಅವರಿಗೂ ನಾವು ಅಂಗನವಾಡಿ ಬಂದಾಗ ಸಲ್ಲಿಸಿದ್ವಿ, ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಅವ್ರ ಭರವಸೆ. ಅದೇ ಎಲ್ಲಕ್ಕಿಂತ ನಮಗೆ ಈಗ ಚರಂಡಿ ಇರೋ ಕಡೆ ಮಾಡೋಕ್ಕಿಂತ ಇಲ್ದೇ ಇರೋ ಕಡೆ ಮಾಡೋ ಅವಶ್ಯಕತೆ ಅಂದ್ರೆ ಬ್ಯಾಕ್ ಸೈಡ್ ಇರ್ಲಿಲ್ಲ. ನಿಜ ನೀರೇ ಇಲ್ಲ, ಹಿಂದ್ಗಡೆ ಬೇಕಾದ್ರೆ ನೋಡಿ ನೀರ್ ಹೋಗ್ಲಿಕ್ಕೂ ಇದಿಲ್ಲ. ಹಂಗಾಗಿ ಮೊನ್ನೆ ನಾವೆಲ್ಲ ಇದ್ ಮಾಡಿ ಲೋನ್ ಎಲ್ಲ ತೆಗ್ದು ನೀರ್ ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡ್ವಿ, ಸಾಲ ಮಾಡ್ಕೊಂಡು. ಯಾಕೆ ನಿಜವಾಗ್ಲೂ ಹೇಳಿದ್ರೆ ಅವಾಗ್ಲೇ ಬಾಕ್ಸ್ ಚರಂಡಿ ಮಾಡಿದ್ರೆ ಇವೆಲ್ಲ ಇರ್ತಾನೆ ಇರ್ಲಿಲ್ಲ. ಕೂಲಿ ನೌಕರಿಗೆ ತುಂಬಾ ಕಷ್ಟ ಆಗತ್ತೆ ಇವೆಲ್ಲ ಚರಂಡಿಗಳ ವ್ಯವಸ್ಥೆ ಇಲ್ಲ. ನಿಮ್ಮ ಬೇಡಿಕೆಗಳು ಈಡೇರಿಸಲಿ ಅಂತ ನಾನು ಸ್ಥಳೀಯ ಶಾಸಕರ ಹತ್ರ ಕೇಳ್ತೇನೆ. ಬೇಗ ಇದು ಮಾಡ್ಕೊಡ್ಬೇಕಂತ ನಮ್ಮಲ್ಲಿ ಕೇಳ್ಕೊಂಡಿದ್ದೀವಿ. ಖಂಡಿತ ಅದೇ ಆ ಕಡೆ ಬಾಕ್ಸ್ ಚರಂಡಿ ಎಲ್ಲ ವ್ಯವಸ್ಥೆನೂ ಆಗಿದೆ. ನಮ್ಮ ಏರಿಯಾಕ್ಕೆ ಮಾತ್ರ ಇದುವರೆಗಿನ ಏನೇನೂ ಆಗಿಲ್ಲ. 170 ವರ್ಷ ಆಗಿದೆ. ನಾವು ಕಂದಾಯ ಕಟ್ತೀವಿ, ಪ್ರತಿ ಇದು ಎಲೆಕ್ಟ್ರಿಕ್ ದೀಪದ ಏನು ಚಾರ್ಜಸ್ ಇದೆ ಕಟ್ತೀವಿ, ಇದು ಇದ್ರದ್ದು ರೋಡಿಂದು ಕಟ್ತೀವಿ, ಎಲ್ಲದೂ ಕಟ್ತೀವಿ. ವ್ಯವಸ್ಥೆ ಇಲ್ಲ. ಈ ಬಾರಿ ನಿಮ್ಮ ವ್ಯವಸ್ಥೆ ಆಗ್ಲಿ ಅಂತ ಶಾಸಕರ ಹತ್ರ ಕೇಳ್ಕೊಂತಿದ್ದೀರಾ. ಇದು ಒಂದು ವ್ಯವಸ್ಥೆ ಮಾಡಿಕೊಟ್ರೆ ಭಾರಿ ಉತ್ತಮ. ಯಾಕಂತ ಹೇಳಿದ್ರೆ ಎಲ್ಲ ಕಡೆ ಆದಾಗ ನಮ್ಗೆ ಆದ್ರೆ ಈ ತರ ಮಾತನ್ನ ನಾವು ಮಾಡೋದಿಲ್ಲ. ಖಂಡಿತ. ಈಗ ಫಸ್ಟ್ ವಾರ್ಡ್ ಇದೇ ಫಸ್ಟ್ ಆಗಿಲ್ಲ ಅಂದ್ಮೇಲೆ ಬಾಕಿ 31 ವಾರ್ಡ್ ಮಾಡಿದ್ರೆ, ಒಂದೇ ವಾರ್ಡೇ ಮಾಡಿಲ್ಲ. 31 ವಾರ್ಡ್ ಕೆಲಸ ಆಗಿದ್ದಾವೆ, ಒಂದು ವಾರ್ಡಿಗೆ ಏನೂ ಆಗಿಲ್ಲ. ಈ ಬಾರಿಯ ಇದು ಬಜೆಟ್ನಲ್ಲಿ ನಿಮ್ಮ ಕೇರಿ ಮೊದಲನೇ ಸ್ಥಾನ ಸಿಗ್ಲಿ ಅಂತ ನಾನು ಲೈವ್ ಸಾಗರ್ K15 ಮುಖಾಂತರ ಕೇಳ್ಕೊಂತೀನಿ. ಧನ್ಯವಾದಗಳು. ಮಳೆಗಾಲದೊಳಗೆ ಆಗ್ಬಿಡ್ಲಿ.